ಡಿಜಿಟಲ್ ಯುಗ. ನಮಸ್ಕಾರ ಗೆಳೆಯರೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡುತ್ತಾರೆ. ಅದರಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಮೊಬೈಲ್ ಬಳಕೆ ಇದೆ. ಇದರಲ್ಲಿ ಅನೇಕರು ಮೊಬೈಲ್ ಇಲ್ಲದೆ ಜೀವನ ಮಾಡುವುದೇ ಕಷ್ಟ ಸಾಧ್ಯ. ಅನೇಕರು ತಮ್ಮ ಮೊಬೈಲಿಂದ ತಮ್ಮ ಬ್ಯಾಂಕ್ ಹಣವನ್ನು ಕಳೆದುಕೊಂಡಿದ್ದಾರೆ. ಅವುಗಳಲ್ಲಿ ಬರುವ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಹಣಕಾಸಿನ ವ್ಯವಹಾರವು ಮೊಬೈಲ್ ಅವಲಂಬಿತವಾಗಿದೆ. ಮೊಬೈಲ್ನಲ್ಲಿ ಅನೇಕರು ಸೈಬರ್ ಕ್ರೈಮ್ನಿಂದ ತಮ್ಮ ಬ್ಯಾಂಕಿನಿಂದ ಹಣವನ್ನು ಕಳೆದುಕೊಂಡ ನೀವು ನೋಡಿರ್ಬೋದು. ತಮಗೆ ಜೀವನವೂ ಹಾಳಾಗಿ ಹೋಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಗೋಳಾಡಿದ್ದನ್ನು ನಾವು ನೋಡಿದ್ದೀವಿ. ಹಾಗಂತೆ ತಮ್ಮ ಸೈಬರ್ ಕ್ರೈಮ್ ಮಾಡೋರು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಅವರು ಏನಾದರೂ ಮಾಡಿ ಬಂಡವಾಳ ಮಾಡಿ ತಮಗೆ ಬೇಕಾದಂಥ ಸರಳ ಉಪಾಯ ಅಂದರೆ ತಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತಾರೆ. ಆ ಟೆಕ್ಸ್ಟ್ ಮೆಸೇಜಲ್ಲಿ ನಮಗೆ ಬ್ಯಾಂಕಿನಿಂದ ಕ್ರೆಡಿಟ್ ಆಗಿದೆ ಅಂತ ಅನ್ನೋದು ನಮಗೆ ಮೆಸೇಜ್ ಬರುತ್ತೆ. ಆ ಮೆಸೇಜಿಗೆ ಬಂದಾಗ ತಾವು ತಕ್ಷಣ ಅದನ್ನು ಓಪನ್ ಮಾಡಿ ನೋಡಬಾರ್ದು. ಯಾಕೆಂದರೆ ಆ ಬ್ಯಾಂಕಿನಿಂದ ಮೆಸೇಜ್ ಖಂಡಿತವಾಗಿ ನಮಗೆ ಬಂದಿರೋದಿಲ್ಲ. ಆ ಬ್ಯಾಂಕಿನಿಂದ ಬರೋ ಮೆಸೇಜ್ ಯಾವ ಥರ ಇರುತ್ತೆ ಅದೇ ಥರ ನಮ್ಮ ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅಕಸ್ಮಾತ್ ಏನಾದ್ರು ಟೆಕ್ಸ್ಟ್ ಮೆಸೇಜ್ ಓಪನ್ ಮಾಡಿ ನೀವು ನೋಡಿ, ಹೌದಪ್ಪ ನಮಗೆ ಬ್ಯಾಂಕಿನಿಂದ ಇದು ಯಾರೋ ದುಡ್ಡು ಬಂತು ಎಲ್ಲಿಂದ ಅಂತ ಹೇಳ್ಬಿಟ್ಟು ನಾವು ಸಡನ್ಲಾಗಿ ಗೂಗಲ್ ಪೇ ಮತ್ತು ಇಲ್ಲ ಫೋನ್ಪೇ ಇನ್ಯಾವುದೋ ಆ್ಯಪಿನಿಂದ ಬ್ಯಾಲೆನ್ಸ್ ಏನಾರು ಚೆಕ್ ಮಾಡಿದರೆ ನಮ್ಮ ಹಣ ಗ್ಯಾರಂಟಿವಾಗಿ ಅವರ ಕೈ ಸೇರುತ್ತದೆ. ಅದು ಹೇಗೆ ಅಂದರೆ, ನಾವು ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದ್ರೆ OTP ನಮೂದಿಸ್ತೀವಿ. ಆ OTP ಅವರು ಕದೀತಾರೆ ಸೈಬರ್ ಕ್ರೈಮಿಂದ. ಆ OTP ಅದು ಏನಾಗತ್ತಂದರೆ, ನಾವು OTP ಟೈಪ್ ಮಾಡಿದಾಗ ಆ OTP ಅವರಿಗೆ ಶೋ ಆಗ್ತಾ ಇರ್ತದೆ. ಅದಾದಮೇಲೆ ನಮಗೆ ಯಾವತ್ತು ಬ್ಯಾಲೆನ್ಸ್ ಅಂತೂ ಗ್ಯಾರಂಟಿ ಬಂದಿರೋದಿಲ್ಲ. ಆಮೇಲೆ ನಾವೇನು ಮಾಡ್ತೀವಿ, ಸುಮ್ಮನೆ ಸೈಲೆಂಟಾಗಿ ಯಾವುದೋ ಫೇಕ್ ಮೆಸೇಜ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇಟ್ಬಿಡ್ತೀವಿ. ಅದಾದಮೇಲೆ 10 ನಿಮಿಷ ಆದಮೇಲೆ ತಮ್ಮ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಆಲ್ರೆಡಿ ತೋರಿಸಿರ್ತಾರೆ, ಅವ್ರು ನೋಡಿರ್ತಾರೆ. ಆಮೇಲೆ ಬ್ಯಾಲೆನ್ಸ್ ಎಲ್ಲ ಅವರು ಎಷ್ಟು ಬೇಕಾದ ಅಮೌಂಟಿಗೆ ವಿಡ್ರಾಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ನಿಮಗೆ ಬ್ಯಾಂಕಿಂದ ಮೆಸೇಜ್ ಬರುತ್ತೆ, ಯುವರ್ ಬ್ಯಾಂಕ್ ವಿಡ್ರಾಲ್ ಅಂತ ಮೆಸೇಜ್ ಬರ್ತಾ ಇರ್ತದೆ. ಆವಾಗ ತಮ್ಮ ಬ್ಯಾಂಕ್ ಎಲ್ಲ ಖಾಲಿ ಆಗುತ್ತೆ. ಆಮೇಲೆ ಇನ್ಯಾವುದೋ ಬ್ಯಾಂಕಿಗೆ ಹೋದ್ರೂ ತಾವು ಏನೂ ಮಾಡೋಕ್ಕಾಗಲ್ಲ. ಹಾಗೆ ದಯವಿಟ್ಟು ಯಾರು ನಮ್ಮ ಮೊಬೈಲಿಗೆ OTP ಬಂದರೆ, ಇನ್ಯಾರಾದರೆ ಸೈಬರ್ ಕ್ರೈಮ್ ಮಾಡಿದರೆ, ದಯವಿಟ್ಟು ಯಾರಾದರೂ ತಾವು OTP ಹೇಳಬೇಡಿ. ನಾನು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗನ್ನು ಹೆದರಿಸಿದರೆ, ಇಲ್ಲ ಬ್ಯಾಂಕಿನಿಂದ ಬ್ಯಾಂಕ್ ಅಕೌಂಟ್ ಬಂದಾಗತ್ತೆ, KYC ಮಾಡಬೇಕು, ಏನಾರ ಕೇಳಿ OTP ಬೇಡಿದರೆ ಕೊಡಬೇಡಿ. ಯಾಕೆಂದರೆ ನೀವು ಖುದ್ದಾಗಿ ಬ್ಯಾಂಕಿಗೆ ಪಾಸ್ಬುಕ್ ತೊಗೊಂಡು ಹೋದರೆ ಅವ್ರು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರು ಅಲ್ಲೇ ಸರಿ ಮಾಡಿ ಕೊಡ್ತಾರೆ. ನೀವು ಅಲ್ಲೇ ಹೋಗಿ ಮಾಡಿ. ಫೋನ್ ಮುಖಾಂತರ ಯಾವುದು ದಯವಿಟ್ಟು ಮಾಡಬೇಡಿ. ಇದು ನಮ್ಮ